ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಆಶ್ರಮದಲ್ಲಿ ಸುಂದರರಾಜ್ ಅವರು ಮಕ್ಕಳ ಜೊತೆ ಮಕ್ಕಳಾಗಿ ಇರ್ತಾರೆ. ಮಕ್ಕಳ ಜೊತೆ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ನೋಡಿ ಮಕ್ಕಳ, ನಮ್ಮನೆಲ್ಲೂ ನಿಮ್ಮಾಗೆ ಒಬ್ಬ ಪುಟಾಣಿ ಮೊಮ್ಮಗ ಇದ್ದಾನೆ. ಅವನು ಮಾತಾಡೋದಕ್ಕೆ ಒಂದು ಸ್ವಲ್ಪ ತಡ ಮಾಡ್ದ. ನನ್ನ ಮಗಳಿಗೆ ಆಗ ತುಂಬ ಭಯ ಆಗಿತ್ತು. ನೋಡಪ್ಪ, ರಾಯನ್ ಇಷ್ಟು ವರ್ಷ ಆದರೂ ಮಾತಾಡ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನೋಡಮ್ಮ, ವಯಸ್ಸು ಅಂತ ಒಂದಿದೆ. ಅದು ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕೋ ಅದು ಹಾಗೆ ಆಗುತ್ತೆ. ಈಗ 6 ತಿಂಗಳು ಮಕ್ಕಳನ್ನ ಮಾತಾಡು ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ. ಅವನು ಯಾವ ವಯಸ್ಸಲ್ಲಿ ಮಾತಾಡಬೇಕು, ಯಾವ ವಯಸ್ಸಲ್ಲಿ ನಡೆದಾಡಬೇಕು ಅಂತಿದ್ಯೋ ಅದೆಲ್ಲ ಹಾಗೆ ಆಗುತ್ತೆ ಮಗಳೇ. ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಮೇಘನಾಗೆ ಸಮಾಧಾನ ಮಾಡಿರೋದನ್ನ ಕೂಡ ಸುಂದರ್ರಾಜ್ ಇಲ್ಲಿ ಮಕ್ಕಳಿಗೆ ಹೇಳ್ತಾ ಇರ್ತಾರೆ. ಈಗ ನನ್ನ ಮೊಮ್ಮಗನಿಗೆ 4 ವರ್ಷ 4 ತಿಂಗಳು. ಈಗ ತುಂಬಾ ಮಾತಾಡ್ತಾನೆ, ಪಟ ಅಂತ ಹೇಳಿ ಮಾತಾಡ್ತಾನೆ ಇರ್ತಾನೆ. ಸಾಕು ನಿಲ್ಸಪ್ಪ, ಮಾತಾಡ್ಬೇಡ ಅಂತ ಹೇಳಿದ್ರು ಕೂಡ ಈಗ ಮಾತಾಡೋದನ್ನ ನಿಲ್ಸೋದೇ ಇಲ್ಲ. ಅಷ್ಟು ಸ್ಪೀಡ್ ಆಗಿ ಮಾತಾಡ್ತಾನೆ ಮಕ್ಕಳ. ಹಾಗೆ ನಿಮ್ ಜೀವನದಲ್ಲೂ ಕೂಡ ಈಗ ತಂದೆ ತಾಯಿ ಇಲ್ಲ ಅಂತ ಕೊರಗಬೇಡಿ. ನೀವು ಕೂಡ ತಂದೆ ತಾಯಿ ಆಗೋ ಸಮಯ ಬಂದೇ ಬರುತ್ತೆ. ನಿಮ್ಮ ಮಕ್ಕಳಿಗೆ ನಿಮ್ ತರ ಈ ರೀತಿ ಚಿಂತೆ ಬರ್ದೇ ಇರೋ ತರ ನೀವು ನೋಡ್ಕೋಬೇಕು. ಸುಂದರ್ರಾಜ್ ಅವರು ಕೆಲವು ಅನುಭವದ ಮಾತುಗಳನ್ನ ಮಕ್ಕಳ ಜೊತೆ ಹಂಚ್ಕೊಂತಾ ಇರ್ತಾರೆ. ಈ ಕಡೆ ಪಾರ್ವತಿ, ನನ್ ಮಗ ಶಂಕರ ನನ್ನಿಂದ ಎಲ್ಲಿ ದೂರ ಆಗ್ಬಿಡ್ತಾನೋ ಅಂತ ಶಂಕರ ಮತ್ತೆ ಪಾರ್ವತಿ ಇಬ್ರು ಜೊತೆಗಿರೋ ಫೋಟೋವನ್ನ ದೊಡ್ಡದಾಗಿ ಫ್ರೇಮ್ ಹಾಕ್ಸ್ಬೇಕು, ಇಲ್ಲಿ ಹಾಲಲ್ಲಿ ಹಾಕ್ಬೇಕು. ಈ ಅಕ್ಕ ನನಗೆ ಅಣಗ್ಸಿ ಮಾತಾಡ್ತಾಳೆ. ಶಂಕರನೇನ್ ಎತ್ತಿಲ್ಲ, ಎತ್ತ ಹೋಗಿರೋ ಬೆಲೆನೇ ಬೇರೆ, ಹಾಕಿದ ಹೋಗಿರೋ ಬೆಲೆನೇ ಬೇರೆ, ಹೊರಗಿನವಳು ಅಂತೇಳಿ ನನಗೆ ಚುಚ್ಚಿ ಮಾತಾಡ್ತಾ ಇದ್ದಾಳೆ. ಆದ್ರೆ ಅಕ್ಕಂಗೆ ಎತ್ತ ಹೋಗಿರೋ ಬೆಲೆ, ಸಾಕಿದ ಹೋಗಿರೋ ಬೆಲೆ ಏನು ಅಂತ ನಾನ್ ತೋರಿಸ್ತೀನಿ. ಪಾರ್ವತಿ ಹೇಳ್ತಾ ಇರ್ತಾಳೆ, ನನಗಿವಾಗ ಯಾರ್ ದಿಕ್ಕು? ನನಗೀಗ ಶಂಕರನೇ ಎಲ್ಲ. ನಾನು 9 ತಿಂಗಳು ಎತ್ತು ಒತ್ತು ಸಾಕಿರುವಂತ ಮಗ ಜೈಲ್ ಪಾಲಾಗಿದ್ದಾನೆ. ಅಪರಾಧನ ಮಾಡಿ ನನ್ನ ಗಂಡ ಕೂಡ ನನ್ನಿಂದ ದೂರ ಆಗಿದ್ದಾನೆ. ನನಗೆ ಮತ್ತೆ ನಿನಗೆ ಅಂತ ಇರೋದು ಈಗ ಶಂಕರ ಒಬ್ನೇ. ಶಂಕರನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ದೂರ ಹೋಗ್ಬಾರ್ದು. ಶಂಕರನ್ನ ಬಿಟ್ಟು ನಾವು ದೂರ ಹೋದ್ರೆ ನಮ್ ಗತಿ ಏನಾಗುತ್ತೆ? ಶಂಕರ ನಾನ್ ಸಾಕಿರೋ ಮಗ. ಶಂಕರಂಗೆ ನಾನು ಅವನ್ ಪ್ರೀತಿ ಕೊಟ್ಟು ಸಾಕಿದೀನಿ. ಕೊನೆಗಾಲದಲ್ಲಿ ನನ್ನ ನೋಡ್ಕೊಳ್ಳೋ ಜವಾಬ್ದಾರಿನೂ ಅವಂದೇ. ಅದನ್ನ ನಾನಿವತ್ತು ಭೈರಾದೇವಿ ಅಕ್ಕನ ಮುಂದೆ ಪ್ರೂವ್ ಮಾಡೇ ಮಾಡ್ತೀನಿ. ನನ್ನ ಮತ್ತೆ ಶಂಕರನ್ನ ದೂರ ಮಾಡೋದಕ್ಕೆ ಅದು ಯಾರಿಂದನೂ ಸಾಧ್ಯವಿಲ್ಲ ಹೇಳ್ಬಿಟ್ಟು ಪಾರ್ವತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಕಡೆ ಸುನಂದನ್ಗೆ ತುಂಬಾನೇ ಭಯ ಆಗುತ್ತೆ. ಅಪ್ಪ ದೇವ್ರೆ, ಇದು ನಾನು ಅತ್ತೆ ಸೊಸೆ ಜಗಳ ನೋಡಿದೀನಿ. ಆದ್ರೆ ನಮ್ಮನೇಲಿ ಎತ್ತವ್ವ ಮತ್ತೆ ಸಾಕಿದವನ್ ಮಧ್ಯೆ ಜಗಳ ನಡೀತಾ ಇದೆ. ಆದ್ರೆ ಇದ್ರಲ್ಲಿ ಗೆಲ್ಲೋದಾದ್ರೂ ಯಾರು? ಎತ್ತವನ ಸಾಕಿದವನ? ಇದರಲ್ಲಿ ಎತ್ತವಗೂ ತೊಂದರೆ ಆಗ್ಬಾರ್ದು, ಸಾಕಿದವಗೂ ತೊಂದರೆ ಆಗ್ಬಾರ್ದು. ಆ ರೀತಿ ನೋಡ್ಕೋದೇವ್ರೆ ಅಂತ ನಂದ ಬೇಡ್ಕೊಂತಾ ಇರ್ತಾಳೆ. ಕೊನೆಗೆ ಈ ಜಗಳ ಎಲ್ಲಿಗೆ ಹೋಗ್ಬಿಟ್ಟುತ್ತೋ, ಕೊನೆಗೆ ಈ ಜಗಳದಲ್ಲಿ ಯಾರ್ಯಾರು ಬಲಿ ಆಗ್ತಾರೋ ಸುನಂದ ಟೆನ್ಷನ್ ಮಾಡ್ಕೊಂತಾ ಇರ್ತಾರೆ. ಕಡೆ ಆಶ್ರಮಕ್ಕೆ ಗೌರಿನೂ ಕೂಡ ಬರ್ತಾಳೆ. ಕೆಲ್ಸ ಬೇಗನೆ ಮುಗ್ದಿದೆ, ಮನೇಲಿ ಹೋಗಿ ಏನ್ ಕೆಲ್ಸ ಇಲ್ಲ ಮಾಡೋದಕ್ಕೆ. ಆಶ್ರಮಕ್ಕಾದ್ರೂ ಹೋದ್ರೆ ನಾನು ಅಲ್ಲಿರೋ ಮಕ್ಳ ಜೊತೆ ಸ್ವಲ್ಪ ಕೂಡ ಆಟ ಆಡ್ಬೋದು. ಇವತ್ತು ಅಲ್ಲಿರೋ ಮಕ್ಕಳಿಗೆ ಏನಾದ್ರೂ ಸ್ವಲ್ಪ ಕೊಡ್ಸಿ ಬರೋಣ ಅಂತ ಹೇಳ್ಬಿಟ್ಟು ಗೌರಿನೂ ಸಹ ಆಶ್ರಮಕ್ಕೆ ಬರ್ತಾ ಇರ್ತಾಳೆ. ವಿಜಿ ಬಂದ್ಬಿಟ್ಟು ಶಂಕರ ಹತ್ರ ಹೇಳ್ತಾ ಇರ್ತಾರೆ, ಭುವಿಯರಮ್ಮ ಆಶ್ರಮಕ್ಕೆ ಬರ್ತಾ ಇದ್ದಾಳೆ ಅಂತ ಹೇಳಿದ ತಕ್ಷಣನೇ ಶಂಕರಂಗೆ ತುಂಬಾ ಬೇಜಾರಾಗುತ್ತೆ. ಶಂಕರಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಈ ಕಡೆ ವಿಜಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಅಲ್ಲಿ ಆಶ್ರಮದ ಮುಂದೆ ಕಾರು ಆರನ್ ಆಗುತ್ತೆ. ಕಾರ್ ಆರನ್ ಮಾಡಿದ ತಕ್ಷಣನೇ ಭುವಿಗೆ, ಇದು ನಮ್ಮ ಅಮ್ಮಂದೆ ಕಾರು, ನಮ್ಮಮ್ಮ ಇಲ್ಲಿಗೆ ಬಂದ್ರು ಅನ್ಸುತ್ತೆ. ಭುವಿ ಓಡ್ಕೊಂಬಂದು, ವಿಜಿ ಅಮ್ಮ ಬಂದ್ರು ಅನ್ಸುತ್ತೆ, ಅಮ್ಮಂದೆ ಕಾರು. ಭುವಿ ಬಂದು ವಿಜಿ ಹತ್ರ ಹೇಳ್ತಾ ಇರ್ತಾಳೆ. ವಿಜಿ ಭಯದಲ್ಲೇ ಶಂಕರ ನೋಡ್ತಾ ಇದ್ರೆ ಶಂಕರ ಕೂಡ ಕಾರ್ ಕಡೆ ನೋಡ್ತಾ ನಿಂತಿರ್ತಾರೆ. ಮತ್ತೆ ಚುರುಮುರಿ, ನಾವು ಅದಕ್ಕೆ ಕಣ್ಣಿಗೆ ಬಿದ್ರೆ ಸರಿ ಇರಲ್ಲ ಅಂತೇಳಿ ಅಲ್ಲೇ ಮರಿಲ್ ನಿಂತ್ಕೊಂಡು ಏನಾಗುತ್ತೆ ಅಂತ ನೋಡ್ತಾ ಇರ್ತಾರೆ. ಈ ಕಡೆ ವಿಜಿ, ಈ ಕಡೆ ಭುವಿ ಟೆನ್ಷನ್ ಮಾಡ್ಕೊಂಡು, ನಮ್ಮಮ್ಮ ಬಂದ್ಬಿಟ್ಲು, ನಮ್ಮಮ್ಮ ಈಗಿಲ್ಲ ಶಂಕರವ್ರ ಜೊತೆ ನಾನು ನೋಡ್ಬಿಟ್ರೆ ಏನ್ ಮಾಡೋದು ವಿಜಿ, ಏನಾದ್ರೂ ಐಡಿಯಾ ಮಾಡು ಅಂತ ಹೇಳ್ತಾ ಇರ್ತಾಳೆ. ಭುವಿ, ನನಗೂ ಕೈಕಾಲೆ ಓಡ್ತಾ ಇಲ್ಲ, ನಿಮ್ಮಮ್ಮ ಬರ್ತೀನಿ ಅಂತ ಹೇಳಿದ್ಲು, ನಾನ್ ಬರೋದಿಲ್ಲ ಅನ್ಕೊಂಡೆ, ಆದ್ರೆ ಬಂದೇ ಬಿಟ್ಲು, ಏನ್ ಮಾಡೋದು ಅಂತ ವಿಜಿ ಟೆನ್ಷನ್ ಮಾಡ್ಕೊಂತಾ ಇರ್ತಾಳೆ. ಈ ಕಾರಿಂದ ಕೆಳಗಿಳಿದು ಆಶ್ರಮದ ಮುಂದೆ ಹಾಕಿರೋ ಬೋರ್ಡ್ ನ ನೋಡ್ತಾ ನಿಂತಿರ್ತಾಳೆ. ಏನಾದ್ರೂ ಐಡಿಯಾ ಬಂತ, ಬೇಗ ಹೇಳು ವಿಜಿ ಅಂತ ಭುವಿ ಕೇಳ್ತಾ ಇರ್ತಾಳೆ. ಐಡಿಯಾ ಮಾಡೋದು ಏನೋ ನಂಗೊಂದು ಗೊತ್ತಾಗ್ತಾ ಇಲ್ಲ, ತಲೆನೇ ಓಡ್ತಾ ಇಲ್ಲ. ಏನಾದ್ರೂ ಆಗ್ಲಿ, ಈ ಶಂಕರ ಮತ್ತೆ ಗೌರಿ ಇಬ್ರು ಒಂದಾಗ್ಲೇಬೇಕು. ಅವರು ತುಂಬಾ ಒಳ್ಳೆಯವರು. ಅವರು ನನಗೆ ಹೆಂಡತಿ ಮಕ್ಳಿಲ್ಲ ಅಂತ ತುಂಬಾ ಕೊರಗ್ತಾ ಇದ್ರು. ಆದ್ರೆ ಈಗ ಹೆಂಡತಿ ಮಕ್ಕಳು ಕಣ್ಮುಂದೆನೆ ಇದ್ದಾರೆ, ಆದ್ರೆ ಶಂಕರ ಅವರಿಗೆ ನೆಮ್ಮದಿನೇ ಇಲ್ಲ ಅಂತ ವಿಜಿ ಅನ್ಕೊಂತಾ ಇರ್ತಾಳೆ. ಗೌರಿ ಬರ್ತಾ ಇದ್ರು ಕೂಡ ಶಂಕರ ಬಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡೋದೇ ಇಲ್ಲ. ಈ ಕಡೆ ಭುವಿ, ಬ್ಯಾಡ್ ಬಾಯ್, ಈಗೇನಾದ್ರೂ ನಮ್ಮಮ್ಮ ನಿನ್ ಜೊತೆ ಇರೋದು ನೋಡ್ಬಿಟ್ರೆ ನನ್ ಕತೆ ಮುಗೀತು ಅಂತ ಹೇಳ್ತಾ ಇರ್ತಾಳೆ. ಗೌರಿ ಆಶ್ರಮದೊಳಗೆ ಬರ್ತಾ ಇರ್ತಾಳೆ. ಈ ಕಡೆ ಶಂಕರ ಆರಾಮಾಗಿ ನಿಂತಿರ್ತಾನೆ. ಈ ಕಡೆ ಭುವಿ ಮತ್ತೆ ವಿಜಿ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.